ನಮಸ್ಕಾರ ಸರ್. ನಮಸ್ಕಾರ ಎಲ್ಲರಿಗೂ. ಸರ್, ಇನ್ನೊಬ್ರು ಪ್ರಶ್ನೆ ಕೇಳಿರೋದು, ಸನಾತನ ಧರ್ಮದಲ್ಲಿ ನಾನ್ ವೆಜ್ ತಿನ್ನೋದ್ರ ಬಗ್ಗೆ ಏನ್ ಹೇಳಿದ್ದಾರೆ? ನಾನ್ ವೆಜ್ ತಿನ್ನೋದು ತಪ್ಪಾ? ನಾನ್ ವೆಜ್ ತಿನ್ಬಾರ್ದು. ಆಕ್ಚುಲಿ ಯು ಆರ್ ಕಿಲ್ಲಿಂಗ್ ಒಂದು ಆತ್ಮ. ಓಕೆ. ಸೊ ಅದು ಪಾಪ. ಓಕೆ. ಈಗ ಏನಂದ್ರೆ ಮೊದಲು ಫಾರೆಸ್ಟ್ ಅಲ್ಲಿ ಇದ್ದವರೆಲ್ಲ ಕೆಲವಷ್ಟು ಕತೆ ಪುರಾಣ ದೇವರ್ ಲಿವಿಂಗ್ ಆನ್ ಇದು ಏನದು ರೂಟ್ಸ್, ಅದೇ ಕಂದಮೂಲ ಅಂತಾರಲ್ಲ. ಓಕೆ. ಅದು ಪ್ಲಸ್ ಲೀವ್ಸ್, ಅದು ಫ್ರೂಟ್ಸ್, ಅದ್ರ ಮೇಲೆ ಇದ್ರು. ಓಕೆ. ದೇವರುಗಳು ನಾನ್ ವೆಜ್ ತಿಂತಾ ಇದ್ರು ಅಂತ ಯಾವ್ದೋ ಒಂದು ಪುರಾಣಗಳಲ್ಲಿ ಬರೆದಿದ್ದಾರೆ. ಅಂದ್ರೆ ರಾಮ ಆಗ್ಬೋದು, ಕೃಷ್ಣ ಆಗ್ಬೋದು, ಅದೆಲ್ಲ ಸತ್ಯ ಇಲ್ಲ ಸರ್. ಓಕೆ. ದೇವರುಗಳು ಊಟ ಬೇಡ, ದೇವನು ಹ್ಯೂಮನ್ ಬಾಡಿ. ಓಕೆ. ಸೊ ಏನಕ್ಕೆ ದಿವ್ಯ ಪುರುಷ, ದೇ ಆರ್ ಇನ್ ದ ಫಾರ್ಮ್ ಆಫ್ ಲೈಟ್. ಓಕೆ. ಅವ್ರು ಏನಕ್ಕೆ ಬೇಕು ಅವ್ರಿಗೆ? ಅಲ್ಲ, ರಾಮ ಅವರ ಕಾಲ ತ್ರೇತಾಯುಗ, ಕೃಷ್ಣ ಅವರ ಕಾಲ, ಈಗ ಕುಚೇಲ ಏನೋ ತಂದು ಕೊಡ್ತಾ ಇದ್ರು, ಶಬರಿ ಏನೋ ಕೊಟ್ಟಿದ್ರು, ಆ ತರ ಅದೆಲ್ಲ ತಪ್ಪು. ನೋಡಿ, ಶಬರಿ ಬಂದ್ಬಿಟ್ಟು ಅವರು ನೋಡ್ತಾ ಇದ್ರು ಯಾವ ಹಣ್ಣು ಚೆನ್ನಾಗಿದೆ ಅಂತ, ಅದನ್ನು ತಪ್ಪಾಗಿ ಅರ್ಥ ಮಾಡಿದ್ದಾರೆ. ಓಕೆ. ಕುಚೇಲ ಕೊಟ್ಟಿದ್ದು ಅವಲಕ್ಕಿ. ಹೌದು. ಆ ತರದ್ದು ಸಿಚುವೇಶನ್ ಅಲ್ಲಿ ಆ ಟೈಮ್ ನಲ್ಲಿ ನಿಜಾಂಶ ಬೇರೆ, ಅದು ಓವರ್ ಪೀರಿಯಡ್ ಆಫ್ ಟೈಮ್ ಅದನ್ನ ಇವಾಗ ನಾನು ಹೇಳಿದ ಎಕ್ಸಾಂಪಲ್, ಅವ್ರು ಹೇಳಿದ್ಕು ನಾನು ಹೇಳಿದ್ಕು ವ್ಯತ್ಯಾಸ, ಡಿಫರೆನ್ಸ್ ಇರುತ್ತೆ. ಸೊ ಆ ತರ ಆಗ್ಬಿಟ್ಟಿದೆ. ಓಕೆ. ಅಂದ್ರೆ ಈಗ ಒಂದು ಪುರಾಣದಲ್ಲಿ ಇಲ್ಲ ರಾವಣನು ಗ್ರೇಟ್ ಅಂತ ತೋರಿಸ್ತಾರೆ, ದ್ರಾವಿಡ ರಾಮಾಯಣದಲ್ಲಿ ರಾವಣ ಗ್ರೇಟ್ ಅಂತ. ರಿಯಲಿ ಗ್ರೇಟ್, ಮಹಾನುಭಾವ ಅವನು. ಓಕೆ. ಅವನು ಮಹಾಬ್ರಾಹ್ಮಣ ಅವನು. ಹೌದು. ಹಿ ಇಸ್ ನಾಟ್ ಅಸುರ ಆಕ್ಚುಲಿ, ಅವನ ಕಾರಣ ಜನ್ಮ. ಓಕೆ. ಶಾಪದಿಂದ ಬಂದು ಹುಟ್ಟಿದ್ದು ಅವನು ರಾಕ್ಷಸ ಇದ್ರಲ್ಲಿ ಹುಡ್ದ ಅಷ್ಟೇ. ಅದನ್ನು ಅದಿತಿ ಮಾಡಿದ ಕೆಲಸ. ಅದಿತಿಗೆ ಮಕ್ಕಳು ಹುಟ್ಬಿಡ್ತಾರೆ. ಹೌದು. ಇಬ್ಬರು ಹೆಂಡತಿ ಕಶ್ಯಪನ್ಗೆ, ದಿತಿ ಅಂಡ್ ಅದಿತಿ. ಅದಿತಿನಿಂದ ಎಲ್ಲ ಹಸುರುಗಳು ದೇವಗಳು ಬರ್ತಾರೆ. ಇವರು ಕಶ್ಯಪ್ ಮಹರ್ಷಿ ಧ್ಯಾನ ಮಾಡ್ತಾ ಇರುವಾಗ ಈಕೆ ಹೋಗ್ಬಿಟ್ಟು, ನನ್ಗೆ ಈಗ ಬೇಕು, ನನ್ಗೆ ಮಗು ಅವ್ರಿಗಾಗಿದೆ, ಇಲ್ಲ ನಿಮ್ಗೆ ನೀನ್ ವೆಯ್ಟ್ ಮಾಡು, ಇದು ದಿಸ್ ಪ್ರೆಸೆಂಟ್ ಟೈಮ್ ಇಸ್ ನಾಟ್ ಕರೆಕ್ಟ್ ಕಾಲ, ಪ್ಲೀಸ್ ವೆಯ್ಟ್. ಅವ್ರು ಕೇಳಲ್ಲ, ಅವರು ಆಕೆ ನನ್ಗೆ ಬೇಕೇ ಬೇಕು ಅಂತಾರೆ. ಸರಿ ಆಯ್ತು, ಏನ್ ಮಾಡೋದು, ವಿಧಿನ ನಾವು ಚೇಂಜ್ ಮಾಡಕ್ಕಾಗಲ್ಲ. ಸೊ ದಟ್ ಪೀರಿಯಡ್ ವಾಸ್ ಎ ನೆಗೆಟಿವ್ ಪೀರಿಯಡ್. ಆ ಪೀರಿಯಡ್ ನಲ್ಲಿ ದೇ ಜಾಯಿಂಟ್ ಟುಗೆದರ್ ಅಂಡ್ ಸೋಲ್ಸ್ ಬರ್ತಾನೆ ಇರ್ತದೆ. ಆ ಸಮಯದಲ್ಲಿ ಅಸುರ ಸೋಲ್ ಕೇಮ್, ನೆಗೆಟಿವ್ ಸೋಲ್. ದಟ್ ವಾಸ್ ರಾವಣ, ಕುಂಭಕರ್ಣ, ದೇವರ್ ಬಾರ್. ಓಕೆ. ಸೊ ಅದಕ್ಕೆ ಆ ಕಾಲದಲ್ಲಿ ಮ್ಯಾರೇಜ್ ಗಿಂತ ಶಾಂತಿ ಮುಹೂರ್ತ ವಾಸ್ ಮೋರ್ ಇಂಪಾರ್ಟೆಂಟ್. ಅದನ್ನ ತುಂಬಾ ಕರೆಕ್ಟ್ ಆಗಿ ಇಡ್ತಾ ಇದ್ರು. ಯಾಕಂದ್ರೆ ಆ ಸಮಯದಲ್ಲಿ ನೀವು ಜಾಯಿನ್ ಟುಗೆದರ್, ಎ ಡಿವೈನ್ ಸೋಲ್ ವಿಲ್ ಬಾರ್ನ್. ಓಕೆ. ದಟ್ ಈಸ್ ದ ರೀಸನ್. ಇವಾಗ ಏನು ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೌದು. ಸರ್, ಇನ್ನೊಬ್ರು ಕೇಳಿದ್ರು, ಹಣೆಯಲ್ಲಿ ಕುಂಕುಮ ಇಟ್ಕೊಳ್ತೀವಲ್ಲ, ಆ ಜಾಗದಲ್ಲಿ ಒಬ್ಬೊಬ್ಬರಿಗೆ ಸ್ವಲ್ಪ ಲೈಟ್ ತರ ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ, ಅದ್ರ ಅರ್ಥ ಏನು? ಇಲ್ಲ, ಅದು ನೋಡಿ, ಕುಂಕುಮ ಬಂದ್ಬಿಟ್ಟು ಆಕ್ಚುಲಿ ದಿಸ್ ಇಸ್ ದ ಸೀಟ್ ಆಫ್ ಭ್ರೂಮಧ್ಯ. ಓಕೆ. ಅಂಡ್ ಇಟ್ ಈಸ್ ದ ಸೀಟ್ ಆಫ್ ಥರ್ಡ್ ಐ, ಅಂಡ್ ದಟ್ ಈಸ್ ದ ಸ್ಪಿರಿಚುವಲ್ ಡೋರ್ ನಮಗೆ. ಓಕೆ. ಸೊ ನೀವು ಸ್ಟಾರ್ಟಿಂಗ್ ಸಾಧನೆ ಮಾಡುವಾಗ ಯು ಹ್ಯಾವ್ ಟು ಕನ್ಸರ್ವ್ ದಟ್ ಎನರ್ಜಿ ಇನ್ ಯು. ಅದಕ್ಕೆ ಋಷಿಗಳು ಆ ಕುಂಕುಮ ಕಂಡಿಡಿದ್ದಾರೆ. ಅದು ಬಂದ್ಬಿಟ್ಟು ಇಟ್ ಈಸ್ ಮೇಡ್ ಆಫ್ ಮೆರ್ಕ್ಯುರಿ, ಟರ್ಮರಿಕ್ ಅಂಡ್ ಲೈಮ್. ಆ ಮಿಕ್ಸ್ಚರ್ ಮಾಡಿದ್ರೆ ಆ ಕುಂಕುಮ ಬರ್ತದೆ. ಅದನ್ನ ಈ ಫಿಂಗರ್ ನಲ್ಲಿ ಇಟ್ಕೋಬೇಕಿಲ್ಲಿ. ಇಟ್ಕೊಳ್ಳುವಾಗ ಹರಿ ಓಂ ಅಂತ 3 ಸತಿ ಹೇಳ್ಬೇಕು. ಆ ಹರಿ ಓಂ 3 ಸತಿ ಹೇಳಿದ್ರೆ ಇಟ್ ಪ್ಯೂರಿಫೈಸ್ ಯು ಇಂಟರ್ನಲಿ ಅಂಡ್ ಎಕ್ಸ್ಟರ್ನಲಿ. ಅಂಡ್ ಪ್ಲಸ್ ನಿಮ್ಮ ಒಂದು ಸ್ಪಿರಿಚುವಲ್ ಎನರ್ಜಿ ಹೋಗೋಕೆ ಆಚೆ ಬಿಡಲ್ಲ. It retains. Yes, sir. That is the main reason why the kumkum is kept there. ಈ ಕಾಲದಲ್ಲಿ ಅದನ್ನ ಬಿಟ್ಬಿಟ್ರು, ಚಿಕ್ಕ ಚಿಕ್ಕ ಬಿಂದಿಗಳು ಇಟ್ಕೊಳ್ತಾರೆ, ಏನೇನೋ ಫ್ಯಾಷನ್. ಅದು ಇಟ್ ಇಸ್ ಕೆಮಿಕಲ್. ಕೆಲವರಿಗೆ ಇಟ್ ಬಿಕಮ್ಸ್ ಅಲರ್ಜಿ, ಅಲ್ಲಿ ಬ್ಲ್ಯಾಕ್ ಸ್ಕಿನ್ ಅಲರ್ಜಿ ಬಂದ್ಬಿಡ್ತದೆ. ಈ ತರ ಎಲ್ಲ ಇದೆ. ಸೊ ಋಷಿಗಳು ನೋಡಿ ಎಲ್ಲ ಒಂದು ಪರ್ಪಸ್ಗೆ ಮಾಡಿರೋದು, ಟು ದ ಬೆನಿಫಿಟ್ ಆಫ್ ದ ಹ್ಯೂಮನ್. ನಾವು ಅದನ್ನ ಅನರ್ಥ ಮಾಡ್ಕೊಂಡು ಬೇರೆ ಬೇರೆ ತರ ನಾವು ಇನ್ ಮಾಡ್ಕೊಂಡಿದ್ವಿ. ಸರ್, ಇನ್ನೊಂದು ಪ್ರಶ್ನೆ. ಮೆರ್ಕ್ಯುರಿ ಬಂದ್ಬಿಟ್ಟು ಇಟ್ ಆಕ್ಟ್ಸ್ ಆಸ್ ಎ catalyst that helps ease stress, keeps the brain active and alert, and even controls the blood pressure. Kumkuma belly. And also activates sexual desire and libidinal energy. The ring finger is associated with devotion and commitment and deemed most appropriate for applying tilak on
ಆನ್ ಡಿವೈನ್ ಫಿಗರ್ಸ್. ಇದು ನಾವು ಒಂದು ಸ್ಟೇಜ್ ತನಕ ಈ ಕುಂಕುಮ ಇಟ್ಕೋಬೇಕಿಲ್ಲ. ಸಮಾಧಿ ಸ್ಟೇಜ್ ಯಾವಾಗ ಬರ್ತೀವೋ ಆವಾಗ ನಾವು ಕುಂಕುಮ ಇಟ್ಕೋಬಾರ್ದು. ಫಾರ್ ಸ್ಪಿರಿಚುವಲ್ ಸಾಧಕ, ನಾಟ್ ಫಾರ್ ಅದರ್ಸ್. ಆವಾಗ ಏನಾಗ್ತದೆ, ಸೊ ಯು ಹ್ಯಾವ್ ಟು ಬಿಕಮ್ ಒನ್ ವಿತ್ ದ ಕ್ರಿಯೇಷನ್. ದಟ್ ಎನರ್ಜಿ, ಯುವರ್ ಎನರ್ಜಿ, ಇಟ್ ವಿಲ್ ಬಿ ಈಕ್ವಲ್. ದಟ್ ಇಸ್ ಆತ್ಮವೇ ಸರ್ವಭೂತಾನಿ. ದಟ್ ಈಸ್ ಯು ಸಿ ಪರಬ್ರಹ್ಮ ಇನ್ ಎವ್ರಿಥಿಂಗ್. ಸೊ ಆ ಸ್ಟೇಜ್. ಓಕೆ ಸರ್, ಗೊತ್ತಾಯ್ತು. ಸರ್, ಇನ್ನೊಬ್ರು ಪ್ರಶ್ನೆ, ಅಘೋರಿಗಳು ಮತ್ತೆ ನಾಗಸಾಧುಗಳು. ಈಗ ಅಘೋರಿಗಳು ಕೆಲವೊಂದು ಇದು ಮಾಡ್ತಾ ಇರ್ತಾರೆ, ನಾಗಸಾಧುಗಳು ಅವರೆಲ್ಲ ಬೇರೆ ಸೆಕ್ಟ್ ಸರ್. ಅವರೆಲ್ಲ ಒಂದೊಂದು ಬೇರೆ ರೀತಿ ತರ ಬಂದಿದ್ದಾರೆ. ಆ ಒಂದು ಸಾಧನೆ ಮಾಡಿದ್ರೆ ದೇ ವಿಲ್ ಅಟೈನ್ ದೇರ್ ಡಿಸೈರ್ ಅಂತ ಅವರು ಅದನ್ನ ಫಾಲೋ ಮಾಡ್ತಾರೆ. ಅದೆಲ್ಲ ಒಂದು ದೇ ಈಟ್ ನಾನ್ ವೆಜ್, sometimes they eat even human flesh, adala ide, but nowadays they are not available in this society. They remain secluded in a different place. ಈ ಇದು ಆಗ್ತದಲ್ಲ ಕುಂಭಮೇಳ, 12 ವರ್ಷಕ್ಕೆ ಒಂದ್ಸತಿ, ಆವಾಗ they come out. ನಾಗಸಾಧುಗಳು, ನಾಗಾಸು, ಅಘೋರಿಸ್, lot of spiritual personalities, they come to the ಕುಂಭಮೇಳ for a certain purpose. ಇಲ್ಲಿ ಅಘೋರಿಸ್ ಬಂದು ನೆಗೆಟಿವಿಟಿಗೆ ಜಾಸ್ತಿ ಇದು ಮಾಡ್ತಾರೆ. ಈ ನಾಗಸಾಧುಗಳು ಯಾವ ರೀತಿ ಅವರು ನಾಗಸಾಧುಗಳಾಗಿ ಒಂದು ರೀತಿ ಇದೆ, ವೇ ಆಫ್ ಸ್ಪಿರಿಚುವಲ್ ಸಾಧನ, ಅದನ್ನ ಅವ್ರು ಫಾಲೋ ಮಾಡ್ತಾರೆ. ಈಗ ನಾವು ಒಂಥರ ಹೊರಟು ಅದು ಹಠಯೋಗಿಗಳು ಅವರು. ಹೌದು, ಈಗ ನಾರ್ಮಲ್ ಮನುಷ್ಯರು ಆತರ ಆಗ್ತಾರ ಚಾನ್ಸಸ್ ಇರುತ್ತೆ. ಆಗ್ಬೋದು, ಈ ನೀವು ಅವ್ರ ಜೊತೆ ಸೇರ್ಕೊಂಡ್ರೆ ಅವ್ರು ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ. ನಾಗಸಾಧುಗಳಾಗಿ ಸಾಮಾನ್ಯವಾಗಿ ಅವ್ರು ಸಿಕ್ಕಲ್ಲ ನಂಗೆ. ಈ ಸಮಯದಲ್ಲಿ ಬರ್ತಾರೆ, ನೀವು ವೆಯ್ಟ್ ಮಾಡ್ಬೇಕಲ್ಲಿ. ಆವಾಗ ಅವ್ರ ಹತ್ರ ಹೋಗಿ ಮೀಟ್ ಮಾಡಿ ಅವರು ಒಪ್ಪಣೆ ಕೊಟ್ರೆ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ. ಸರ್, ನೆಕ್ಸ್ಟ್ ಪ್ರಶ್ನೆ ಇನ್ನೊಬ್ರು ಕೇಳಿದ್ರು, ಸತ್ಯ ಅಂದ್ರೆ ಶಿವ. ಈಗ ಶಿವನನ್ನ ರಾಮ ಮತ್ತೆ ಕೃಷ್ಣ ಇಬ್ರು ಪೂಜೆ ಮಾಡ್ತಾ ಇದ್ರು ಅಂತ ಪುರಾಣಗಳು ಹೇಳುತ್ತೆ. ಲಿಂಗ ಪೂಜೆ ಮಾಡ್ತಾ ಇದ್ರು ಅವರು. ಅಂದ್ರೆ ಇಲ್ಲಿ ಶಿವ ಹೆಚ್ಚಾಗುತ್ತಲ್ವಾ, ಶಿವ ಗ್ರೇಟ್ ಅಲ್ವಾ, ಶಿವ ಶಿವ ಅಂತ ನಾವು ಪ್ರಾರ್ಥನೆ ಮಾಡ್ಬೋದಾ? ಅದೆಲ್ಲ ಒಂದು ಕಾರಣ. Shiva and Mahavishnu, they are all same. Shiva meditates on Mahavishnu. Mahavishnu meditates on Shiva. Shiva will always telling Rama, Rama, Rama. Mahavishnu will telling Om Namah Shivaya, Panchakri mantra. Sri Rama ಬಂದು ರಾವಣನ್ನು ಸಂಹಾರ ಮಾಡಿದ್ರು. He is a Brahmana. So ಬ್ರಹ್ಮಹತ್ಯೆ ಆಯ್ತು. ಅದಕ್ಕೆ ನಿವಾರಣೆ ಮಾಡ್ಬೇಕಂದ್ರೆ you have to do ಶಿವ ಆರಾಧನೆ. ಅದಕ್ಕೆ ಶ್ರೀರಾಮ ಒಂದು ಲಿಂಗವನ್ನು ಸ್ಥಾಪಿತ ಮಾಡಿ ಅವ್ರನ್ನ ಪೂಜೆ ಮಾಡಿ, ಅದೊಂದು ಪದ್ಧತಿ ಇದೆ, ಅದನ್ನ ಪ್ರಕಾರ ಮಾಡಿದ್ರು. ಅವಾಗ ಈ ಗಾಟ್ ರಿಡ್ ಆಫ್ ಬ್ರಹ್ಮಹತ್ಯೆ ದೋಷ. ದಟ್ ಇಸ್ ಫಾರ್ ಎ ಪರ್ಪಸ್ ಯು ಹ್ಯಾವ್ ಟು ವರ್ಷಿಪ್ ಶಿವ. ಅಂದ್ರೆ ಈಗ ಅದೇ ಯಾರೊಬ್ರು ಕೇಳಿರೋದೇನಂದ್ರೆ, ಈಗ ಹರಿಹರ ಅಂತ ಹೇಳ್ತೀವಲ್ಲ, ಕೃಷ್ಣಾರ್ಪಣ ವಸ್ತು ಅನ್ನೋ ಶಿವ ಶಿವ ಅಂತ ನಾವು ಪ್ರಾರ್ಥನೆ ಮಾಡಬಹುದು. ಏನು ಅಭ್ಯಂತರ? Because Vyasa Maharishi declared Sri Krishna as Jagadguru. ಸೊ ಅವನಿಗೆ ಎಲ್ಲ ನಾವು ಅರ್ಪಣಿಸೋದು. ಸೊ ಏನೇ ನೀವು ಪೂಜೆ ಮಾಡಿ, ಏನೇ ಸ್ಪಿರಿಚುವಲ್ ಸಾಧನೆ ಮಾಡಿ, ಕೊನೆಯಲ್ಲಿ ಶ್ರೀ ಕೃಷ್ಣ ಅರ್ಪಣ ಕೈ ಮುಗಿತೀವಿ. Because he is a Jagadguru, it goes to him.